ನಾವು ಇವತ್ತಿನ 5 ಕ್ವಶನ್ ಸಾಲ್ವ್ ಮಾಡುವ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಸೆಪರೇಷನ್ ಆಫ್ ಬೌಂಡ್ರಿ ಲೇಯರ್? ಯಾವ್ದಾಗುತ್ತೆ? ಪಾಸಿಟಿವ್ ಪ್ರೆಷರ್ ಗ್ರೇಡಿಯಂಟ್, ಹೈ ವಿಸ್ಕಾಸಿಟಿ ಆಫ್ ಫ್ಲೂಯಿಡ್, ಲೋ ವಿಸ್ಕಾಸಿಟಿ ಆಫ್ ಫ್ಲೂಯಿಡ್, ನನ್ ಆಫ್ ದಿಸ್. ಯಾವ್ದಾಗುತ್ತಪ್ಪ ಅಂದ್ರೆ ಆನ್ಸರ್ ಪಾಸಿಟಿವ್ ಪ್ರೆಷರ್ ಗ್ರೇಡಿಯಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಇನ್ಸ್ಟ್ರೂಮೆಂಟ್ ಈಸ್ ಯೂಸ್ಡ್ ಫಾರ್ ಮೆಜರಿಂಗ್ ದ ಡಿಸ್ಚಾರ್ಜ್? ಯಾವುದು? ಫಸ್ಟ್ ಇಲ್ಲಿ ಕೊಟ್ಟಾರ ನೋಡು, ಯಾವ್ದು ಕೊಟ್ಟಾರ? ಕರೆಂಟ್ ಮೀಟರ್ ಕೊಟ್ಟ. ಕರೆಂಟ್ ಮೀಟರ್ ಏನು ನಾವು ಮೆಜರ್ ಮಾಡಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ, ಇದನ್ನ ಕರೆಂಟ್ ಮೀಟರ್ನ ನಾವು ವೆಲಾಸಿಟಿ ಇನ್ ಫ್ಲೂಯಿಡ್ ಒಳಗೆ ನಾವು ಫೈಂಡ್ ಔಟ್ ಮಾಡಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಓಕೆ, ಮೋನೋಮೀಟರ್ ಎದಕ್ಕೆ ಯೂಸ್ ಮಾಡ್ತೀವಿ? ನಿಮ್ಗೆಲ್ಲರಿಗೂ ಗೊತ್ತಾಯ್ತು. ಯಾವುದು? ಪ್ರೆಷರ್. ವೇನ್ ಎನೋಮೋಮೀಟರ್ ಇದು ಎದಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ, ಇದು ವೆಲಾಸಿಟಿ ವ್ಯಾಲ್ಯೂಮೆಟ್ರಿಕ್ ಫ್ಲೂಯಿಡ್ಗೆ ಇದನ್ನ ವ್ಯಾಲ್ಯೂಮೆಟ್ರಿಕ್ ಫ್ಲೋ ರೇಟಿಗೆ ಇದನ್ನ ನಾವು ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಇದು ವೆಂಚುಮೀಟರ್ ಡಿಸ್ಚಾರ್ಜ್ ಫೈಂಡ್ ಔಟ್ ಮಾಡಕ್ಕೆ ನಾವು ಯೂಸ್ ಮಾಡ್ತೀವಿ. ಇಲ್ಲೇನು ಕೇಳ್ಯಾರ? ಇನ್ಸ್ಟ್ರೂಮೆಂಟ್ ಡಿಸ್ಚಾರ್ಜ್ ಕೇಳ್ಯಾರ. ಸೊ ನಮ್ಮ ಆನ್ಸರ್ ಯಾವ್ದಾಗುತ್ತೆ ಅಂತಂದ್ರೆ ಡಿ ಆಪ್ಷನ್ ವೆಂಚುಮೀಟರ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ವಾಟ್ ಈಸ್ ದ ಥೆರಾಟಿಕಲ್ ವ್ಯಾಲ್ಯೂ ಆಫ್ ದ ಕೋಎಫಿಷಿಯಂಟ್ ಆಫ್ ಕಾಂಟ್ರಾಕ್ಷನ್ ಫಾರ್ ದ ಶಾರ್ಪ್ ಎಡ್ಜ್ ಆರಿಫೈಸ್? ಈಗ ನೋಡ, ಯಾವುದೇ ಒಂದು ಶಾರ್ಪ್ ಎಡ್ಜ್ ಇತ್ತಪ್ಪ ಅಂತಂದ್ರೆ ಅದ್ರಾಗ ನಮಗೆ ಕೋಎಫಿಷಿಯಂಟ್ ಆಫ್ ಅದು ಸಿ ಡಿ ಏನು ಸಿಗುತ್ತಲ್ಲ, ಕೋಎಫಿಷಿಯಂಟ್ ಆಫ್ ಕಾಂಟ್ರಾಕ್ಷನ್ ಸಿ ಡಿ ಆರ್ ಸಿ ಸಿ ಏನು ಸಿಗುತ್ತಲ್ಲ, ಅದು ಆಲ್ಮೋಸ್ಟ್ ನಿಯರ್ ಟು 1 ಇರುತ್ತೆ. ಆದರೆ 1 ಇರಂಗಿಲ್ಲ. 1 ನೀವು ಫಸ್ಟ್ ತೆಗೆದಾಕ್ಬಿಡ್ಬೇಕು. ಯಾಕಂದ್ರೆ ಶಾರ್ಪ್ ಎಡ್ಜ್ ಅಂದಾರಲ್ಲ ಅವರು, ಅದ್ರ ಸಂಬಂಧ ನಮ್ಗೆ ಶಾರ್ಪ್ ಎಡ್ಜ್ ಇತ್ತಪ್ಪ ಅಂದ್ರೆ ಆಲ್ಮೋಸ್ಟ್ ಅಕ್ಯುರೇಟ್ ಬರ್ತಾವೆ, ಇಲ್ಲ ಅಂದ್ರೆ ಅಪ್ರಾಕ್ಸಿಮೇಟ್ ಬರ್ತಿರುತ್ತೆ. ಸೊ ನಾವು ಇದನ್ನ ನಿಯರ್ ಇದ್ದಿದ್ದು 1ಗೆ ನಿಯರ್ ಇದ್ದಿದ್ದು 0.982 ಅದಕ್ಕೆ ನಾವು ತಗೋತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗ. ದ ವ್ಯಾಲ್ಯೂ ಅಬ್ಟೈನ್ಡ್ ಫ್ರಮ್ ಡಿವೈಡಿಂಗ್ ಲಿಮಿಟಿಂಗ್ ವ್ಯಾಲ್ಯೂ ಆಫ್ ಸರ್ಕ್ಯುಲೇಷನ್ ಬೈ ಏರಿಯಾ ಆಫ್ ಕ್ಲೋಸ್ಡ್ ಕೌಂಟರ್ ಈಸ್ ನೋನ್ ಆಸ್? ನೋಡಪ್ಪ, ನೀವು ಆಪ್ಷನ್ನಾಗ ನೋಡಿದ್ರೆ ಇಲ್ಲೇ ಪೊಟೆನ್ಷಿಯಲ್ ಫಂಕ್ಷನ್ ಅಂದ್ರೆ ಏನು? ಪೈ ಬರುತ್ತೆ. ಸ್ಟ್ರೀಮ್ ಫಂಕ್ಷನ್ ಅಂತಂದ್ರೆ ಇದು ಸೈ ಬರುತ್ತೆ. ಸೊ ಇಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಅವೆರಡು ಬರಂಗಿಲ್ಲ, ಇವೆರಡ್ರಾಗ ಅಂತೇಳಿ. ನಿಮ್ಗೆ ಸರ್ಕ್ಯುಲೇಷನ್ ಬೈ ಏರಿಯಾ ಅಂತಂದ್ರೆ ನಿಮ್ಗೆ ಏನು ನೆನಪಾಗುತ್ತೆ? ವರ್ಟೆಕ್ಸ್ ನೆನಪಾಗುತ್ತೆ, ವರ್ಟಿಸಿಟಿ ಬರುತ್ತೆ. ನೀವು ನೋಡಿರ್ಬೋದು ಇದನ್ನ, ಈಗ ನೀವು ಹಾಕಿರ್ತಿರಲ್ಲ ನೀರು, ಇದಕ್ಕೆ ಹೋಗ್ತಿರ್ತದೆ ಸುಳಿ ಟೈಪ್ ಹೋಗ್ತಿರುತ್ತೆ, ಸಡನ್ ಆಗಿ ಹೋಗ್ತಿರಲ್ಲ ನೀವು, ಆ ಪೂರ ಅದೇನು ಇರುತ್ತಲ್ಲ ಪೂರಾ ನೀರು ಅದು ಸರ್ಕ್ಯುಲೇಷನ್ ಆಗಿ ಕೆಳಗಡೆ ಹೋಗುತ್ತೆ. ಸೊ ದಟ್ಸ್ ವೈ ಅದಕ್ಕೆ ವರ್ಟಿಸಿಟಿ ಅಂತ. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಕೇಸ್ ಫ್ಲೋ ನೆಟ್ ಕೆನಾಟ್ ಅಂದ? ಫ್ಲೋ ನೆಟ್ ಬೇಕಪ್ಪ ಅಂತಂದ್ರೆ ನೀವು ಫಸ್ಟ್ ಲಾಪ್ಲೆಸ್ಸಿಗೆ ಹೋಗ್ಬೇಕು. ಲಾಪ್ಲೆಸ್ಸಿಗೆ ಒಬೆ ಆಗ್ಬೇಕು ಅಂತಂದ್ರೆ, ಒಬೆ ಆಗ್ಬೇಕಂದ್ರೆ ಇಕ್ವೇಷನ್ಗೆ ಒಬೆ ಆಗ್ಬೇಕಂತಂದ್ರೆ ನಿಮ್ದು ಫ್ಲೋ ಏನಿರಬೇಕು? ಸ್ಟಡಿ ಫ್ಲೋ ಇರಬೇಕು, ಇನ್ಕಾಂಪ್ರೆಸಿಬಲ್ ಇರಬೇಕು. ನೋಡಿ ಇಲ್ಲಿ ಎರಡು ಬರ್ತಾವೆ, ವೆಲಾಸಿಟಿ ಪೊಟೆನ್ಷಿಯಲ್ ಫಂಕ್ಷನ್, ಸ್ಟ್ರೀಮ್ ಫಂಕ್ಷನ್ ಬರುತ್ತೆ. ಇಲ್ಲೇ ಕಂಟಿನ್ಯೂಟಿ ಬರುತ್ತೆ, ಮತ್ತು ಇಲ್ಲೇ ಇರ್ರೋಟೇಷನಲ್ ಬರುತ್ತೆ. ಎರಡು ಫ್ಲೋ ಬರ್ತಾವೆ ನಿಮ್ಗೆ. ಇದು ಇರ್ರೋಟೇಷನಲ್ ಫ್ಲೋ ಆಗುತ್ತೆ. ಇಲ್ಲಿ ಎರಡು ಇಕ್ವೇಷನ್ ಅದಾವ ನಿಮ್ಗೆ, ಹೌದಾ? ಈಗ ಅಲ್ಲಿ ಆಪ್ಷನ್ಗೆ ಹೋಗುವ. ಇಲ್ಲಿ ನೋಡ್ರಿ, ಇರ್ರೋಟೇಷನಲ್ ಫ್ಲೋ ಐತೆ, ಸ್ಟಡಿ ಫ್ಲೋ ಐತೆ, ಮತ್ತು ವೆನ್ ಫ್ಲೋ ಈಸ್ ಗವರ್ನ್ ಬೈ ಗ್ರಾವಿಟಿ ಅಂತ ಐತೆ, ವೆನ್ ಫ್ಲೋ ಈಸ್ ನಾಟ್ ಗವರ್ನ್ ಬೈ ಗ್ರಾವಿಟಿ ಅಂತ ಐತೆ. ನೀವು ಇರ್ರೋಟೇಷನಲ್ ಫ್ಲೋ ಇಂದಾನು ನಿಮ್ಗೆ ಅದು ಫ್ಲೋ ಡಯಾಗ್ರಾಮ್ ಹಾಕಕ್ಕೆ ಬರುತ್ತೆ, ಸ್ಟಡಿ ಫ್ಲೋ ಇದ್ದಾಗೂ ಬರುತ್ತೆ. ನೆಕ್ಸ್ಟ್ ಗ್ರಾವಿಟಿ, ಇವೆರಡು ಗ್ರಾವಿಟಿ ಕೊಟ್ಟ, ಗ್ರಾವಿಟಿ ಇರಲಿಲ್ಲ ಅಂದ್ರೂ ನಾವು ಹಾಕ್ಬೋದು. ಇದು ಗ್ರಾವಿಟಿ ಫ್ಲೋ ಇಸ್ ಗವರ್ನ್ ಬೈ ಗ್ರಾವಿಟಿ ಅಂತ ಅಂದ್ರೆ ಗ್ರಾವಿಟಿ ಇಲ್ಲೇ ಇರಲಿಲ್ಲ ಅಂದ್ರೂ ನಾವು ಆಗ್ಬೋದು. ಸೊ ಇಲ್ಲಿ ಗ್ರಾವಿಟಿ ಅವರು ಐತೆ ಅಂತ ಹೇಳ್ಯಾರ, ಇದು ತಪ್ಪಾಗುತ್ತೆ ಆನ್ಸರ್. ಸೊ ನಿಮ್ಮ ಆನ್ಸರ್ ಇದನ್ನೇ ನೀವು ಸಿ ನ ಕ್ಲಿಕ್ ಮಾಡಿ ಬರುತ್ತೆ. ಥ್ಯಾಂಕ್ ಯು.